1.21. A conducting a sphere of radius is 10 centimeter. This is the conducting sphere of the radius of 10 centimeter. As unknown charge, the field electric field is 20 centimeter. ಅದು ಅನ್ನೋನ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೈತಿ ಇಲ್ಲಿ ಅಂತಂದರೆ 20 centimeter from the center of the sphere. From the center of the sphere is 1.5 into 10 to the power of minus 3 Newton per coulomb. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ 1.5 into 10 to the power of 3 Newton per coulomb. ಇಲ್ಲಿ ಏನಾಗ್ತೈತೆ ಅಂದರೆ ಚಾರ್ಜಸ್ ಇರ್ತೈತೆ ಅದು ಸರೌಂಡಿಂಗ್ ಆಫ್ ದ ಸ್ಪಿಯರ್. ಮತ್ತು ಇಲ್ಲಿ ಏನು ಕೊಟ್ಟಾರ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್ ಅಂತೇಳಿ ಕೊಟ್ಟಾರ. ಆರ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್. ಅದು ಆರ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್ ಅಂದರೆ ಏನಾಗ್ತದೆ ಇದು ಅಂದರೆ 20/100 ಅಂದರೆ ಎಷ್ಟಾಗ್ತದೆ ರೀ 0.2 ಮೀಟರ್ ಆಗ್ತೈತಿ. 0.2 ಮೀಟರ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಕ್ವಲ್ಸ್ ಟು ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ನೆಕ್ಸ್ಟ್ ನೋಡ್ರಿ, ನಮ್ಗೆ ಏನು ಬೇಕಾಗೈತಿ, ಚಾರ್ಜ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತಿ. ಹೌದಾ? ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತಿ? ಚಾರ್ಜ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ವಾಟ್ ಈಸ್ ದ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್ ಅಂದರೆ ನೆಟ್ ಚಾರ್ಜ್ ಏನೈತಿ ಸ್ಪಿಯರ್ನಲ್ಲಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ ಅಂದರೆ ಕ್ಯೂ ತೊಗೊಂಡಿವಿ ನಾವು. ಕ್ಯೂ ತೊಗೊಂಡ್ರೆ ಏನು ಉಳಿತೀರಿ ಇ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಕೆ. ವ್ಯಾಲ್ಯೂ ಇ ಅಂದರೆ 1.5 ಇಂಟು 10 to the power of 3 ಇಂಟು 0.2 ಇಂಟು 0.2. ಯಾಕಂದರೆ ಇಲ್ಲಿ ಏನೈತಿ ಆರ್ ಸ್ಕ್ವೇರ್ ಅಲ್ಲಿ 0.2 ಇಂಟು 0.2 ಡಿವೈಡೆಡ್ ಬೈ 9 ಇಂಟು 10 to the power of 9 ಕೆ ವ್ಯಾಲ್ಯೂ. ಈಗ ನೋಡ್ರಿ ಇಲ್ಲಿ 1.5 ಆಯಿತು. 1.5 ಇಂಟು 0.2 ಇಂಟು 0.2 ಅಂದರೆ 0.06 ಆಗ್ತೈತೆ. ಹೌದಾ? ಇಂಟು 10 to the power of 3 ಅಂದರೆ 1000 ಡಿವೈಡೆಡ್ ಬೈ 9 ಇಂಟು 10 to the power of 9. ಇಲ್ಲಿ 2 ಡಿಜಿಟ್ ಆದಮೇಲೆ ಡೆಸಿಮಲ್ ಐತಿ, ಕ್ಯಾನ್ಸಲ್ ಮಾಡಿದರೆ 10 to the power 2 ಬರ್ತೈತಿ. ಇಲ್ಲಿ 10 to the power 2 ಅಂದರೆ ಇಟ್ಸ್ ನಥಿಂಗ್ ಬಟ್ 100. ಹೌದಾ? ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್. ಇಲ್ಲಿ 6 ಐತಿ. 6 ಇಂಟು 10 ಅಂದರೆ 60 ಆಗ್ತೈತಿ ಡಿವೈಡೆಡ್ ಬೈ 9 ಇಂಟು 10 to the power of 9. ಹೌದಾ? ಈಗ ಇದ್ರನ್ನ ಏನು ಮಾಡ್ತೀವಿ ಅಂದರೆ ಕ್ಯೂ ಈಕ್ವಲ್ಸ್ ಟು 60/9 ಅಂದರೆ ಏನಾಗ್ತೈತ್ರಿ ಇದು ಈ 10 to the power of 9ನ ಮೇಲೆ ತಗೋರಿ. 60/60 ಡಿವೈಡೆಡ್ ಬೈ 9. ಹೌದಾ? 60 ಡಿವೈಡೆಡ್ ಬೈ 9 ಇಂಟು 10 to the power of minus 9 ಆಯಿತು. 60/9 ಅಂದರೆ ಎಷ್ಟಾಗ್ತೈತೆ ಅಂದರೆ 6.67 ಇಂಟು 10 to the power of minus 9 coulomb. And this is the answer.